ಹಾಮಣಿ ಪಾರ್ವತಿ ಬಾರಮ್ಮ ಬಾ. ಅಯ್ಯೋ ನಾನು ಇಷ್ಟೊತ್ತು ನಿನ್ನೆ ನೆನೆಸ್ಕೊಂತಿದ್ದೆ. ಬಾ ಬಾ. ಚೆನ್ನಾಗಿದ್ದೀನಮ್ಮ? ಹ್ಞೂ ಕಣೆ, ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀಯಾ? ಹಾಂ, ಹ್ಞೂ ನಾನು ಚೆನ್ನಾಗಿದ್ದೀನಿ. ನಿನ್ನ ಮೊಮ್ಮಗಳು ಓದೋದೆಲ್ಲ ಮುಗಿಸ್ಕೊಂಡು ಊರಿಗೆ ಬಂದವಳೆ ಅಂತನ ಕೇಳ್ಪಟ್ಟೆ. ಅದಕ್ಕೇನೆ ನಿನ್ನ ಮೊಮ್ಮಗನ ಕರ್ಕೊಂಡು ಸೀದಾ ಬಂದ್ಬಿಟ್ಟೆ. ಲೋಕಿ ಚೆನ್ನಾಗಿದ್ದೀನಪ್ಪ? ಹ್ಞೂ ಅಜ್ಜಿ, ನಾನು ಚೆನ್ನಾಗಿದ್ದೀನಿ. ಎಲ್ಲಿ ಲಾವಣ್ಯ ಎಲ್ಗೋದ್ಲು? ಅವಳು ಇಲ್ಲೇ ಎಲ್ಲ ಹೋಗ್ಯವಳೆ. ಅವ್ರ ಅಮ್ಮಯ್ಯನ ಅವಳು ಎಲ್ಗ ಹೋದ್ರಪ್ಪ. ಈಗ್ಲಾಗ್ಲೇ ಬರ್ತಾರೆ. ಕುಕ್ಕಳ್ರಿ. ಕುಕ್ಕಳೆ ಪಾರು, ಪಾರು ಕುಕ್ಕಳೆ. ಲೋಕಿ ಕುಕ್ಕಳ ಬತ್ತ. ನಿಮ್ಮ ಅತ್ತೆನೂ ನಿಮ್ಮ ಅತ್ತೆ ಮಗಳು ಇವಾಗ ನೋಡಿವಂತೆ ಕುಕ್ಕಳಪ್ಪ. ಏನ್ ಬತ್ತಿದಂಗೆ ಅತ್ತೆ ಮಗಳು ನೋಡಕ್ಕೆ ತುದಿಗಾಲಲ್ಲೇ ನಿಂತವನಲ್ಲೇ ಪಾರ್ವತಿ ನಿನ್ ಮಗ. ಕುಕ್ಕಳ್ರಿ. ನೀನು ಸಮಾಚಾರ? ನಿನ್ ಗಂಡ ಚೆನ್ನಾಗಿದ್ದಾನ? ಓ ಚೆನ್ನಾಗಿದ್ದಾನೆ. ಆ ಯಪ್ಪಗೆ ಏನಾಗೈತಿ? ಕೆಲ್ಸಕ್ಕೂ ಹೋಗ್ತಾನೆ. ಹೋಗಿದ್ರಾಗ ಅರ್ಧ ಕುಡಿತಾನೆ, ಅರ್ಧ ಕೊಡ್ತಾನೆ. ಬಿಡು ಹೋಗ್ಲಿ. ಈಗ ನಾವು ಮದ್ವೆ ಮಾತುಕತೆ ಆಡೋಣ ಅಂತ ಬಂದಿದ್ದೀನಿ. ಕೊಡ್ತಾರೋ ಹೆಂಗೆ ಅಂತಾನ ಕೇಳ್ಕೊಂಡು ಹೋಗಾಕೆ. ನಿನ್ ಮಗ ಏನಂತಾರ? ಅವಂದು ಏನೈತಮ್ಮ ಎಲ್ಲ ಎಂಟಿದು. ಅವಳು ಹೇಳ್ದಂಗೆ ಕೇಳ್ತಾನ ಅವನು. ನನ್ನ ಮಗುಗೆ ಅಂತಾನ ಅವಾಗ್ಲೇ ಮಾತಾಡಿದೀವಿ ಹುಟ್ಟಾಗ್ಲೇನೆ. ಅದಕ್ಕೇನೆ ಕಾಲೇಜ್ ಮುಗಿಲಿ ಅಂತ ಹೇಳ್ತಿದ್ನಲ್ವಾ ಅಣ್ಣಯ್ಯ. ಅದಕ್ಕೇನೆ ಕಾಲೇಜ್ ಮುಗಿತಲ್ಲ, ಇನ್ನೇನು ಕಾಲೇಜನ್ನು ಮುಗಿಸ್ಕೊಂಡು ಮನೆಗೆ ಬಂದು ಕುಕ್ಕೊಂಡವಳಲ್ಲ, ಇನ್ನೇನು ಮದ್ವೆ ಮಾಡ್ಕೊಡ್ರಿ. ಅದಕ್ಕೇನೆ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಏನಂತಾಳೋ ಏನೋ ಇನ್ನ ನಿನ್ ಸೊಸೆ. ಗೊತ್ತಾರಲ್ಲ ಇವಾಗ, ಈಗ್ಲಾಗ್ಲ ಗೊತ್ತಾರ. ಇಲ್ಲೇ ಎಲ್ಲ ಹೋಗವ್ರೆ ಗೊತ್ತಾರ. ಅವ್ರನ್ನೇ ಕೇಳಿವಂತೆ ಇರು. ನಿಮ್ಮ ಅಣ್ಣ ಇಲ್ಲ, ಎಲ್ಗೋ ಹೋಗ್ಯವನಿ. ಏನಂತಾಳಮ್ಮ ಲಾವಣ್ಯ? ನಮ್ ಲೋಕಿನ ಮದ್ವೆ ಆಗ್ತಾಳಂತ. ಆಗ್ತಾಳೋ ಬಿಡ್ತಾಳೋ ಯಾರಿಗ್ ಗೊತ್ತು. ನಾನು ಒಂದೆರಡು ಸಲ ವಿಚಾರಿಸ್ದೆ. ಅದು ಇದು ಅಂತ ಅಂದ್ಲು. ನಾನು ಈಗಲೇ ಮದ್ವೆ ಆಗಲ್ಲ ಹಂಗೆ ಹಿಂಗೆ ಅಂತ ಯಾತೇತ ಕತೆ ಹೊಡಿತಾ ಇದ್ಲು. ಏನು ಇಲ್ಲ, ಸುಮ್ನಿರು. ನಿನ್ ಮಗನ ಮದ್ವೆ ಆಗದೆ ಇನ್ಯಾರನ್ನ ಆಗ್ತಾಳೆ? ಇರೋಳೊಬ್ಳು ಮಗಳು. ನಮ್ಮ ಆಸ್ತಿ ಎಲ್ಲನ ಬೇರೆ ಕಡೆಗೆ ಹೋಗಲಿ, ಇಲ್ಲ ನನ್ನ ಅವಳನ್ನ ಬೇರೆ ಕಡೆಗೆ ಕೊಟ್ರೆ ಅದಕ್ಕೇನೆ ನಿನ್ ಮಗುನೇ ಮದ್ವೆ ಆದ್ರೆ ಎಲ್ಲ ನಿಮಗೆ ಸೇರುತ್ತೆ. ನಾನು ಅದನ್ನೇ ಯೋಚನೆ ಮಾಡಿದ್ದೀನಿ. ಸುಮ್ನಿರು. ನಾನೆಲ್ಲನ ಹೇಳ್ತೀನಿ, ಏನನ್ನ ಕೊಡಲ್ಲ ಅನ್ಬೇಕಲ್ಲ. ಏನೋ ಅಮ್ಮ, ಯಾವಾಗ ಬಂದು ಕೇಳಿದ್ರು ನಿನ್ ಸೊಸೆ ನೋಡೋಣ ಓದ್ ಮುಗಿಲಿ ಬರ್ಲಿ ಅವಳು ಕೇಳೋಣ ಅಂತಿದ್ಲು. ಎಂದೂನು ಕೊಡ್ತೀವಿ ಅನ್ನೋ ಮಾತೇ ಬಂದಿರ್ಲಿಲ್ಲ. ಅಣ್ಣನ್ ಕೇಳಿದ್ರೆ ನಂದೇನಿಲ್ಲಮ್ಮ, ಅವ್ರ ಅಮ್ಮನ ಕೇಳಕ್ಕೆ ಆ ಹುಡ್ಗಿನ ಕೇಳಕ್ಕೆ ಅವ್ರಿಷ್ಟ. ನಾವು ಅವ್ರನ್ನ ಕೇಳ್ದಲೆ ಮಾಡ್ದಲೇನೆ ಏನು ಮಾಡಕ್ಕಾಗಲ್ಲ ಅಂತಲೇ ಹೇಳ್ತಿದ್ದ. ಇವತ್ತೇನ ಹಂಗಂಬ್ಲಿ ನಾನೇನ್ ಸುಮ್ನಿರಲ್ಲ. ಕಡಿಕೆ ನಾನು ಕೊಡ್ತೀವಿ ಗಿಡ್ತೀವಿ ಅಂತಂದ್ರಿ ನೋಡ. ನೀರು ಬತ್ತಾರಲ್ಲ ಈಗಲೇ ಯಾಕಂಗೆ ಒಂದೇ ಸಲ ಇದ್ ಮಾಡ್ಬೇಡ, ರೇಗಾಡ್ಬೇಡ ನೀನು. ಸಮಾಧಾನದಿಂದನ ನಗ್ನಾಗ್ತಾನ ಕೇಳ್ಕೊಂಬತ್ ಕಲ್ತ್ಕ. ನೀನು ಅಷ್ಟೇ ಕಣೋ ಲೋಕಿ, ಎಡ್ಡಮ್ ಸೆಡ್ಡ ಮಾಡ್ಬೇಡ ನೀನು. ಒಂದಿಟ್ಟು ನೆಟ್ಟಿಗಿರತ್ ಕಲ್ತ್ಕ ಮದುವೆ ಆಗವರ್ಗುನು. ಅಮ್ಮ ಈಗ ಅವನು ಚೆನ್ನಾಗೇ ಇದ್ದಾನೆ, ಸುಮ್ನಿರು. ನೀನೇ ಎಲ್ಲದೆಲ್ಲನ ಹೇಳ್ಬೇಡ. ಲಾವಣ್ಯ ಓದ್ ಮುಗಿಸ್ಕೆ ಬಂದೇವಳೆ ಅಂದಾಗಿಂದಾನ ಹುಡುಗರು ಸವಾಸಕ್ಕೆ ಹೋಗಲ್ಲ, ಮನೆಗೆ ಇರ್ತಾನೆ, ಹೇಳಿದ ಕೆಲಸ ಮಾಡ್ತಾನೆ. ಸುಮ್ನಿರು. ಅಮ್ಮ ಏನಮ್ಮ ಇದು? ಇವರಾರೆ ಬಂದು ಒಕ್ಕರಿಸವ್ರಿ. ನಿಮ್ಮ ಅತ್ತೆ ಮಗ ಬಂದೇವ್ರು. ಯಾಕೆ ಬಂದೇವ್ರು ಏನೋ ನಡಿ ನೋಡೋಣ. ಈಗಲೇ ಯಾಕೆ ನೀನು ಏನೇನೋ ಕಲ್ಪನೆ ಮಾಡ್ಕಂತಿ? ಬಾರಮ್ಮ ಲಾವಣ್ಯ. ಏ ಲೋಕಿ ನೋಡಲ್ಲಿ, ನಿನ್ ಮದ್ವೆ ಆಗ ಹುಡುಗಿ ಬಂದ್ಲು ನೋಡು, ನಿನ್ ಹೆಂಡ್ತಿ. ಲಾವಣ್ಯ, ಲಾವು ಚೆನ್ನಾಗಿದೀಯಾ? ನಿನ್ನ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ನಮ್ಮೂರಿಂದ ಓಡೋಡ್ ಬಂದೆ ಗೊತ್ತಾ? ಅಲ್ಲ ಬಂದಾಗಿಂದ ಒಂದು ಫೋನ್ ಮಾಡಬಾರ್ದ ಈ ಮಾವನಿಗೆ? ಹೆಂಗಿದ್ಯಾ ಮಾವ, ನಾನು ಊರಿಗೆ ಬಂದಿದ್ದೀನಿ, ಬಾ ನೋಡಬೇಕು ಅಂತ ಅನ್ನಿಸ್ತೈತಿ ಅಂತನ ಫೋನ್ ಮಾಡ್ತೀಯ ನೀನು ಅಂತನ ಕಾಯ್ತಾ ಇದ್ದೆ. ಆದರೆ ನೀನು ಮಾಡಲೇ ಇಲ್ಲ. ಅದಕ್ಕೆ ನಾವೇ ಬಂದ್ವಿ ನೀನು ಮಾತಾಡ್ಸ್ಕೊಂಡು ಹೋಗೋಣ ಅಂತನ. ನೀನೇ ಬಂದಿದ್ಯಲ್ಲ ಬಿಡು, ನಾನೇನು ಫೋನ್ ಮಾಡೋದು. ಯಾಕೆ ಬಂದ್ರಿ? ಏನು ಲಾವಣ್ಯ ಹಿಂಗೆ ಕೇಳ್ತಾ ಇದ್ದಿ ಯಾಕೆ ಬಂದೆ ಅಂತನ? ಅಜ್ಜಿನೇ ಹೇಳಲಿಲ್ವಾ ಹೆಂಡ್ತಿ ಅಂತನ? ನಾನು ನೀನು ಗಂಡ ಹೆಂಡ್ತಿ ಆಗೋರಲ್ವಾ, ಅದಕ್ಕೆ ನಿನ್ನ ನೋಡ್ಕೊಂಡು ಹೋಗೋಕ್ಕೆ ಬಂದಿರೋದು. ನೀನೇನು ಹಂಗೇನೆ ಒಂದು ಫೋನ್ ಮಾಡಲ್ಲ, ಏನೂ ಇಲ್ಲ. ಊರಿಗೆ ಬಂದಿದ್ದೀನಿ ಮಾವ, ಬಾ ನೋಡಬೇಕು ಅಂತನ. ಮಾಡ್ಬೇಕು ತಾನೆ? ಸುಮ್ಮನೆ ಇರ್ತೀಯಾ? ಯಾರು ಗಂಡ ಹೆಂಡ್ತಿ? ಅಜ್ಜಿ ನೀವು ಸುಮ್ಮನೆ ಇರ್ತೀರಾ? ಇಲ್ದೇ ಇರೋದೆಲ್ಲ ನಾ ಕತೆ ಕಟ್ಬೇಡ್ರಿ. ನಮ್ಗೇನು ಮದುವೆ ಆಗಿದ್ಯಾ? ಗಂಡ ಹೆಂಡ್ತಿ ಅಂತ ಹೇಳ್ತಾ ಇದ್ದೀರಲ್ಲ, ಏನೋ ಅತ್ತೆ ಮಗ ಅಂತ ಹೇಳಿ ಸಲಿಗೆಯಿಂದ ಮಾತಾಡ್ಸಿದ್ರೆ ಮದುವೆ ಆಗಕ್ಕಾಗುತ್ತಾ? ಏನ್ ಬೇಕು ಹಂಗೆ ಮಾತಾಡ್ಬೇಡ್ರಿ. ಅಯ್ಯೋ ಇವತ್ತೆಲ್ಲ ನಾಳಿಕೆ ನೀವಿಬ್ರು ಗಂಡ ಹೆಂಡತಿ ಆಗೋರ್ ತಾನೆ, ಅದಕ್ಕೆ ಹಂಗೆ ಹೇಳ್ದೆ. ಅತ್ಯಾಕೆ ಹಂಗೆ ರೇಗಾಡ್ತಾ ಇದೀಯಾ? ಬಿಡು, ಎಂದಾದ್ರೂ ಒಂದ್ ದಿವಸ ಅವನೇ ನಿನ್ ಗಂಡ ಲೋಕಿ ನೀನೆ. ಹೌದಮ್ಮ ಲಾವಣ್ಯ, ನೀನು ಕಾಲೇಜಿಂದ ಮುಗಿಸ್ಕೊಂಡು ಬಂದಿದ್ಯಾ ಅಂತ ಗೊತ್ತಾದ ತಕ್ಷಣ ನಮ್ ಲೋಕಿ ಅಂತನೂ ಅಮ್ಮ ಬಾರಮ್ಮ ಹೋಗೋಣಮ್ಮ, ಅವನ ಮಗಳು ಬಂದವಳಂತೆ, ನೋಡ್ಕೊಂಬರ್ಬೇಕು, ನನಗೆ ನೋಡಂಗಾಗಿದೆ ಅಂತ ಒಂದೇ ಹಠ. ಅದಕ್ಕೆ ನಾನು ಇವನು ಕರ್ಕೊಂಡು ಬಂದ್ಬಿಟ್ಟೆ. ಯಾಕೆ ನನಗೇನೇನು ಹುಷಾರಿಲ್ವಾ ನೋಡ್ಕೊಂಡು ಹೋಗಕ್ಕೆ? ಚೆನ್ನಾಗೇ ಇದ್ದೀನಿ ತಾನೆ, ನನ್ನ ಯಾಕೆ ನೋಡ್ಬೇಕು ಇವನು?
ಏನಮ್ಮ ಹಿಂಗಂತ ಇದ್ಯಾ? ನಿನ್ನ ಮದ್ವೆ ಆಗೋಂತಾನೆ, ಅದಕ್ಕೆ ನಿನ್ ಕಾಲೇಜ್ ಎಷ್ಟೊತ್ತಿ ಮುಗಿಯುತ್ತೋ ಅಂತ ನಾವು ಕಾಯ್ತಾ ಇದ್ವಿ. ಇನ್ನೇನು ಮದ್ವೆ ಡೇಟ್ ಫಿಕ್ಸ್ ಮಾಡೋದಷ್ಟೇನೆ, ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ಮನೆಯವರು ಹೇಳಿದ್ದಾರೆ ನೀನೇ ನಮ್ಮ ಮನೆ ಸೊಸೆ ಆಗ್ಬೇಕು ಅಂತಾನ. ಅಲ್ವಾ ಅತ್ಗೆ? ಏನಮ್ಮ ನನಗೆ ಗೊತ್ತಿಲ್ಲ. ಅವಳು ಒಪ್ಪಿದ್ರೆ ನಮ್ದೇನು ಇಲ್ಲ. ಕೇಳ್ಕಡ್ರಿ. ಏನಮ್ಮ ಲಾವಣ್ಯ, ನಿಮ್ಮ ಅತ್ತೆ ನಿನ್ನ ಏನ್ ಕೇಳಕ್ ಬಂದೈತಂತೆ ಈ ಲೋಕಿಗೆ? ಅಮ್ಮ, ನಾನು ಯಾವುದೇ ಕಾರಣಕ್ಕೂ ಇವನಂತೂ ಮದ್ವೆ ಆಗಲ್ಲ. ಸುಮ್ನೆ ಅಂತ ಎಲ್ಲ ಆಸೆ ಎಲ್ಲ ಇಟ್ಕೊಂಬಕ್ ಹೋಗ್ಬೇಡ ಅಂತ ಹೇಳ್ಬಿಡು ಅತ್ತೆಗಾಗ್ಲಿ ಇವನ್ಗಾಗ್ಲಿ ಎಲ್ಲಾನ. ನಾನು ಈಗಲೇ ಮದ್ವೆನೂ ಆಗಲ್ಲ. ಏನಂದೆ? ಮದುವೆ ಆಗಲ್ವಾ? ಯಾಕೆ ಲಾವಣ್ಯ? ನನಗೇನಾಗಿದೆ? ರೂಪ ಇಲ್ವಾ? ವಿದ್ಯೆ ಇಲ್ವಾ? ಹೇಳು. ನಾನು ಓದಿದ್ದೀನಿ, SLC ಓದಿದ್ದೀನಿ, ಗೊತ್ತಾ? 3 ವರ್ಷ ಡುಮ್ಕಿ SLC ಇನ್ನೂ ಇಂಗ್ಲಿಷ್ ಪಾಸ್ ಮಾಡಕ್ಕೆ ಆಗಿಲ್ಲ ನಿನ್ ಕೈಲಿ. ಓದಿದ್ದಾನೆ. ಮೊದ್ಲು ಅದನ್ನ ಕಟ್ಟಿ ಪಾಸ್ ಮಾಡ್ಕೊ ಹೋಗು. ಏಜ್ ಬಾರ ಆಗೈತಿ, ಕಟ್ಟಿಸ್ಕೊಳ್ಳೋದು ಇಲ್ವೇನೋ ಅದನ್ನ. ಓದವನಂತೆ. ಸುಮ್ನೆ ಇಂಥ ಆಸೆ ಎಲ್ಲ ಇಟ್ಕೊಂಡು ಇಲ್ಲಿ ಬರಕ್ ಹೋಗ್ಬೇಡ. ಏನೋ ಅಜ್ಜಿ ಮನೆ ಅಂತ ಹೇಳಿ ಬಂದು ಹೋಗೋದಿದ್ರೆ ಹೋಗು. ಅದ್ ಬಿಟ್ಬಿಟ್ಟು ನಾನು ಮದ್ವೆ ಆಗ್ತೀನಿ ಹಂಗೆ ಹಿಂಗೆ ಅಂತ ಬರೋದಾದ್ರೆ ಬರ್ಲೇಬೇಡ. ನಾನಂತೂ ಈ ಜನ್ಮದಲ್ಲಿ ನಿನ್ನಂತೂ ಮದ್ವೆ ಆಗಲ್ಲ, ಹೇಳಿರ್ತೀನಿ. ಏನೇ ಹಿಂಗ್ ಮಾತಾಡ್ತಾ ಇದ್ಯಾ? ಅಲ್ಲ, ಅತ್ತೆ ಮಗ ಅನ್ನೋದನ್ನು ಸ್ವಲ್ಪನೂ ಮರ್ಯಾದೆ ಇಲ್ದಲೆ ಮಾತಾಡ್ತಾ ಇದೆಯಲ್ಲೇ. ಮದ್ವೆ ಆಗಲ್ವಂತೆ ಆಗಲ್ಲ. ಅವ್ನಿಗೇನೇ ಕಮ್ಮಿ ಆಗೈತೆ, ದುಡ್ದು ಸಾಕ್ತಾನೆ ಬಿಡು. ಏನ್ ವಿದ್ಯೆ ಇಲ್ದಿದ್ರೆ ಏನಂತೆ? ನೀನೇನೋ ಒಂದಿಟ್ಟು ಮುಂದಕ್ಕೆ ಹೋಗಿದ್ಯಾ, ಅದಕ್ಕೆ ಮತ್ತೆ ನಾನು ಹೇಳಿದ್ದು ಓದ್ಸೋದ್ ಬೇಡ ಅಂತನ ಹೇಳಿದ್ರೆ ಕೇಳಲಿಲ್ಲ ನಿಮ್ಮ ಅಮ್ಮಯ್ಯ. ನನ್ನ ಮಗಳು ಚೆನ್ನಾಗಿ ಓದ್ತಾಳೆ, ಓದ್ಲಿ, ಡಿಗ್ರಿ ಪಾಸ್ ಆಗ್ಲಿ ಅಂತನ ಹೇಳಿದ್ಲು. ಈಗ ನೋಡಿರೇ ಓದ್ಸಿದ್ಕೆ ನಮ್ಗೇನೆ ಏನೇ ಹಿಂಗ್ ಮಾತಾಡ್ತೀಯ? ಸ್ವಲ್ಪನೂ ಮರ್ಯಾದೆ ಇಲ್ದಲೇನೆ. ಏ ಲಸ್ಮಕ್ಕ, ನಿನ್ನ ಮಗಳಿಗೆ ಬುದ್ಧಿ ಹೇಳೋದ್ ಕಲ್ತ್ಕ. ಹಿಂಗೆಲ್ಲ ಆಡಿದ್ರೆ ಸರಿ ಇರಲ್ಲ. ಯಾವತ್ತಿದ್ರು ನನ್ನ ಮಗನಿಗೇನೆ ನಿನ್ನ ಮಗಳನ್ ಕೊಡೋದು. ಅದು ಇದು ಅಂತ ಹೇಳಿ ಇದು ಮಾಡಿದ್ರೆ ನಾನ್ ಸುಮ್ಮನಿರಲ್ಲ. ಅಜ್ಜಿ, ಅವನು ಚೆನ್ನಾಗಿದ್ರೆ ನೀನೇ ಕಟ್ಕೊ, ನನಗಂತೂ ಬೇಡ. ಸುಮ್ಮನೆ ನೀವು ಬ್ಲಾಕ್ ಮೇಲ್ ಮಾಡಕ್ ಬರ್ಬೇಡ್ರಿ. ನನಗೆ ನಂದೇ ಆದಂತ ಗುರಿ ಐತಿ. ಇಂಥ ಹುಡುಗನ್ನೇ ಮದ್ವೆ ಆಗ್ಬೇಕು ಅಂತ ನನಗೂ ಆಸೆ ಐತಿ. ನೀವ ಇಷ್ಟಪಟ್ಬಿಟ್ರೆ ನಾನ್ ಮದ್ವೆ ಆಗ್ಬಿಡ್ಬೇಕಾ? ಏನ್ ನಾನೇನ್ ಕುರಿನಾ? ಏನಿಲ್ಲ ಬಣ್ಣ, ಹಿಂಗ್ ಮಾತಾಡ್ತಾ ಇದ್ಯಾ? ದೊಡ್ಡವರು ಚಿಕ್ಕವರು ಅಂತ ಸ್ವಲ್ಪನೂ ಮರ್ಯಾದೆ ಇಲ್ದೇನೆ. ನನ್ನ ಮಗನ್ ಮದ್ವೆ ಆಗಕ್ಕೆ ನಿನ್ಗೇನೇ ತೊಂದ್ರೆ? ಏನು ಯಾರನ್ನಾದ್ರೂ ಬೇರೆಯವ್ರನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ಯೋ ಹೆಂಗೆ? ಲವ್ಗಿವು ಅಂತಾನ? ಅದು ನನ್ನ ಪರ್ಸನಲ್, ನೀವೇನ್ ಕೇಳಂಗೇನು ಇಲ್ಲ. ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಕೇಳ್ತಾರೆ. ಅದನ್ನ ಕೇಳಕ್ಕೆ ನೀವ್ಯಾರು? ಲಾವಣ್ಯ, ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೆ. ಮದ್ವೆ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳು. ಅದ್ ಬಿಟ್ಬಿಟ್ಟು ಹಿಂಗೆಲ್ಲ ರೇಗಾಡಬಾರ್ದು ದೊಡ್ಡರೆದ್ರಿಗೆ. ಸುಮ್ನೆ ಇರು. ಮತ್ತೆ ನಾನ್ ಮದ್ವೆ ಆಗಲ್ಲ ಅಂದಂಗೆಲ್ಲ ಇವರು ಇಷ್ಟೊಂದು ಫೋರ್ಸ್ ಮಾಡಿದ್ರೆ ಹೆಂಗಮ್ಮ? ಆಗಲ್ಲ ಅಂದ್ರೆ ಸುಮ್ನೆ ಆಗ್ಬಿಡ್ಬೇಕು. ಆಯ್ತು, ಸುಮ್ನೆ ಇರು, ರೇಗಾಡ್ಬೇಡ ನೀನು, ನಾನೆಲ್ಲ ಹೇಳ್ತೀನಿ. ನೋಡ್ ಪಾರ್ವತಿ, ಅವಳಿಗೆ ನಿಮ್ಮ ಮಗನ್ ಮದ್ವೆ ಆಗಕ್ಕೆ ಇಷ್ಟ ಇಲ್ವಂತೆ. ಅದಕ್ಕೆ ನಿಮ್ಮ ಮಗುಗೆ ಎಲ್ಲಾದ್ರೂ ಬೇರೆ ಕಡೆ ಹೆಣ್ ತಂದು ಮದ್ವೆ ಮಾಡ್ಕೊಳ್ರಿ. ಇಷ್ಟ ಇಲ್ದಿರೋ ಮದ್ವೆ ಮಾಡಿದ್ರೆ ಆಮೇಲೆ ಅವ್ರ ಸಂಸಾರ ಮಾಡೋದು ಸಾಯತಕನ. ನಾವು ಹೋಗಿ ಪದೇ ಇದ್ ಮಾಡಕ್ಕಾಗಲ್ಲ. ಒಂದ್ಕಮ್ಮಕ್ ಆಗ್ಲಿಲ್ಲ ಅಂದ್ರೆ, ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿಲ್ಲ ಅಂದ್ರೆ ಗಂಡ ಹೆಂಡತಿ ಹೆಂಗ್ ಸುಖವಾಗಿರ್ತಾರೆ ಹೇಳು? ನಾವೇನ ಇವತ್ತು ಅತ್ತೆ ಮಗ ಮಾವನ್ ಮಗಳು ಅಂತ ಹೇಳಿ ಮದ್ವೆ ಮಾಡ್ಕೊಡ್ಬೋದು. ಸಾಯತಕನ ಒಟ್ಟಿಗೆ ಇರ್ಬೇಕಾಗಿರೋದು ಅವರಿಬ್ರು. ಇಬ್ರಿಗೂ ಒಪ್ಪಿಗೆ ಇರ್ಬೇಕು. ಹಂಗಿದ್ರೆ ಮದ್ವೆ ಮಾಡ್ಬೇಕು, ಇಲ್ಲಾಂದ್ರೆ ಮಾಡಕ್ ಹೋಗ್ಬಾರ್ದು. ಅವ್ರವ್ರ ಇಷ್ಟದ ಪ್ರಕಾರ ಮದ್ವೆ ಆಗ್ತಾರೆ. ಈ ಕಾಲದಾಗೆ ಯಾರು ಮಾವನ್ ಮಗ, ಅತ್ತೆ ಮಗ, ಅಕ್ಕನ ಮಗಳು ಅಂತ ಯಾರು ಮದ್ವೆ ಆಗಲ್ಲ. ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಆಗ್ತಾರೆ, ಇಲ್ದಿದ್ರೆ ಇಲ್ಲ ಅಂತಾರೆ. ಇದು ಹಳೆ ಕಾಲ ಅಲ್ಲ. ಸುಮ್ನಿರೆ, ಇದಕ್ಕೆಲ್ಲ ಕಾರಣ ನೀನೇ ಮಗಳನ್ನ ಉಪ್ಸಿ ಬೆಳೆಸಿದ್ಯಾ. ಓದಕ್ ಕಳಿಸ್ಬೇಡ ಅಂತಂದ್ರೆ ನನ್ನ ಮಾತು ಕೇಳಲಿಲ್ಲ. ಅವಾಗ್ಲೇ ಮದ್ವೆ ಮಾಡಿ ಕಳಿಸ್ಬೋದಾಗಿತ್ತು. ಇಲ್ಲೇನೆ ಡಿಗ್ರಿ ಓದ್ತಾಳೆ, ಅದು ಓದ್ತಾಳೆ, ಇದು ಓದ್ತಾಳೆ ಅಂತಾನೆ ಹಾಸ್ಟ್ಲಿಗೆ ಹಾಕಿ ಈಗ ನೋಡು ಹೆಂಗ್ ಮಾತಾಡ್ತಾಳೆ ಎದುರಿಗೆ. ಇದಕ್ಕೆಲ್ಲ ಕಾರಣ ನೀನೇನೆ. ನಿನ್ನಿಂದನೇ ಇವಳು ಇಷ್ಟೊಂದು ಹೆಚ್ಕೊಂಡಿರೋದು. ಅದೆಲ್ಲ ಬೇಕಾಗಿಲ್ಲ. ನನ್ನ ಮಗ ಮೊಮ್ಮಗ ಲೋಕಿನ್ ಮದ್ವೆ ಆಗ್ತಾಳೆ ಈ ಲಾವಣ್ಯ, ನನ್ನ ಮೊಮ್ಮಗಳು. ಅಷ್ಟೇನೆ, ಯಾರು ಇದನ್ನ ಬದಲಾಯಿಸಕ್ಕಾಗಲ್ಲ. ಮತ್ತೆ ಎಲ್ಲದಕ್ಕೂ ನನ್ನ ಹೊಣೆ ಮಾಡ್ಬೇಡ್ರಿ. ಈಗಿನ ಹುಡುಗರು ತುಂಬಾ ಫಾಸ್ಟ್ ಇದ್ದಾರೆ. ಅವ್ರಿಗೇನ್ ಬೇಕು, ಎಂತ ಹುಡುಗನ್ ಮದ್ವೆ ಆಗ್ಬೇಕು, ಹೆಂಗಿರ್ಬೇಕು ಮುಂದೆ ಅಂತನ ಎಲ್ಲ ಈಗ್ಲೇನೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಮದ್ವೆ ಆದ್ಮೇಲೆ ಹಿಂಗೆ ಇರ್ಬೇಕು ಅಂತ ಕನ್ಸ್ ಕಟ್ಕೊಂಡಿರ್ತಾರೆ. ನಮ್ಮಂಗೇನಲ್ಲ ಅವರು, ದಡ್ರಲ್ಲ ಅವರು. ನೀವು ಸುಮ್ನೆ ನನ್ನ ಮೇಲೆ ಯಾಕೆ ಗೂಬೆ ಕೂರಿಸ್ತಾ ಇದ್ದೀರಾ? ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ನಾವಂತೂ ಮಾಡಲ್ಲ, ಹೇಳಿರ್ತೀವಿ. ಅಯ್ಯೋ ಏನೇ ಇದು? ಅಲ್ಲ, ಒಬ್ಳೆ ಮಗಳು ಅಂತ ಹಿಂಗ್ ಸಾಕಿದಕ್ಕೆ ಇವತ್ತು ನೋಡ್ದ ಹೆಂಗ್ ಮಾತಾಡ್ತಾಳೆ. ಅದೆಲ್ಲ ಬೇಕಾಗಿಲ್ಲ. ಅವ್ನ ಮದ್ವೆ ಆಗಲೇಬೇಕು. ಒಬ್ಳೆ ಮಗಳು ಎಲ್ಲಾನ ಬೇರೆ ಕಡೆ ಕೊಟ್ರೆ ಆಸ್ತಿ ಕಂಡರ್ ಪಾಲಾಗುತ್ತೆ. ನನ್ನ ಮಗಳು ನನ್ನ ಮೊಮ್ಮಗನೇ ತಿನ್ಲಿ ಬಿಡು. ಏನು ಆಸ್ತಿ ಕಡೆಕ್ ಹೋಗುತ್ತೆ ಅಂತ ಹೇಳಿ ನನ್ಗೆ ಇಷ್ಟ ಇಲ್ದಿದ್ರು ಮದ್ವೆ ಮಾಡ್ಬೇಕು ಅಂತ ಅಂದಿರಾ? ಅದ್ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ನಾನಂತೂ ಇವ್ನ ನಮ್ಮ ಮದ್ವೆ ಆಗಲ್ಲ. ಲಾವಣ್ಯ, ಅಯ್ಯೋಯ್ಯೋ, ನಾನು ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ ಲಾವಣ್ಯ. ಇದೇನಿದು?
ಆ ನಾನೇನಾದ್ರೂ ಹೇಳಿದ್ನ ನಾನು ನಿನ್ನ ಇಷ್ಟಪಡ್ತೀನಿ ನಿನ್ನ ಮದ್ವೆ ಆಗ್ತೀನಿ ಅಂತಾನ? ನೀನ್ ಆಸೆ ಪಟ್ಬಿಟ್ರೆ ಸಾಕಾ? ನನಗೆ ಈ ಮದ್ವೆ ಇಷ್ಟ ಇಲ್ಲ. ಸುಮ್ಮನೆ ಅಂತದೆಲ್ಲ ಆಸೆ ಇಟ್ಕೊಂಬಕ್ ಹೋಗ್ಬೇಡ. ಪದೇ ಪದೇ ಹಿಂಗ್ ಬಂದು ಅಗ್ಲಾಗ್ಲ ಮದ್ವೆ ಆಗು ಅಂತ ಪೀಡಿಸ್ಬೇಡ್ರಿ. ನಾನು ಕಾಲೇಜಿಗೆ ಸೇರಿದಾಗಿಂದ ಯಾವಾಗ ಮುಗೀತಿ ಅಂತ ಕೇಳ್ತಲೇ ಇದ್ದಿ. ನನಗೂ ಹೇಳಿ ಸಾಕಾಗೈತಿ. ನನಗೆ ಇಷ್ಟ ಇಲ್ಲ ಅಂತಂದ್ರೆ ಪದೇ ಪದೇ ಬಂದು ಯಾಕೆ ಹಿಂಗೆ ತೊಂದರೆ ಕೊಡ್ತಾ ಇದ್ದೀರಾ? ಮದುವೆ ವಿಷಯ ಮಾತಾಡಂಗಿದ್ರೆ ನೀವು ನಮ್ಮ ಮನೆಗೆ ಬರಲೇಬೇಡಿ. ಅಯ್ಯೋ ಅಜ್ಜಿ, ಇದೇನು ಅಜ್ಜಿ ಹಿಂಗೆ ಹೇಳ್ಬಿಟ್ಲು ಲಾವಣ್ಯ? ನೀನೇನು ಚಿಂತೆ ಮಾಡಬೇಡ, ಸುಮ್ಮನಿರೋ. ನಿಮ್ಮ ಮಾವ ಬರಲಿ, ನಿಮ್ಮ ಮಾವನ ಹತ್ರ ಹೇಳೋಣ. ಇವಳು ದಿಮಾಕು ನನ್ನ ಹತ್ರ ನಡೆಯಲ್ಲ. ನೀನೇನು ಚಿಂತೆ ಮಾಡಬೇಡ. ನೀನು ಅವಳ ಕುತ್ತಿಗೆ ತಾಳಿ ಕಟ್ತೀಯ. ಅದನ್ನ ಯಾರು ತಪ್ಸಕ್ಕಾಗಲ್ಲ. ನೀವಾದ್ರೂ ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಒಪ್ಸ್ರಿ ಮದ್ವೆಗೆ. ನೋಡಮ್ಮ ಪಾರ್ವತಿ, ಅದೆಲ್ಲ ನಾ ಬಲವಂತಕ್ಕೆಲ್ಲ ಮದುವೆ ಮಾಡೋದಲ್ಲ. ಅವ್ರಿಗೆ ಇಷ್ಟ ಇದ್ರೆ ಮದುವೆ ಮಾಡ್ಬೇಕು, ಇಷ್ಟ ಇಲ್ದಿದ್ರೆ ಬಲವಂತ ಮದುವೆ ಮಾಡಿದ್ರೆ ಅದು ಬೇರೆ ಏನಾದ್ರೂ ಅನಾಹುತ ಆಗಕ್ಕೆ ಕಾರಣ ಆಗುತ್ತೆ. ಅದು ಹಂಗಾಗದ್ ಬೇಡ. ನಿಮ್ಮ ಮಗುಗೆ ಸುಮ್ಮನೆ ಅಲ್ಲೇ ಯಾರಾದ್ರೂ ನಿಮ್ಮ ಗಂಡನ ಕಡೆ ಸಂಬಂಧನೋ ಅಥವಾ ಬೇರೆ ಎಲ್ಲಾದ್ರೂ ಹೆಣ್ ತಂದು ಮದುವೆ ಮಾಡೋದ್ ಕಲ್ತ್ಕ. ಅಮ್ಮ, ಏನಮ್ಮ ಇದು? ತಾಯಿ ಮಗಳು ಹಿಂಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಅವಳ ಲಾವಣ್ಯ ಒಪ್ಕಮಳು ಎಲ್ಲದಕ್ಕೂ ಕಾರಣ ಈ ಲಸ್ಮಾಕನೇ. ಇವಳ ಇಲ್ಲದ್ದೆಲ್ಲನ ತಲೆ ತುಂಬಿರ್ತಾಳೆ. ನಿನ್ ಮಗ ಓದಿಲ್ಲ ಹಂಗೆ ಹಿಂಗೆ ಅಂತನ ಇಲ್ಲು ಕೇಳಿರ್ತಾಳೆ. ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅವಳು. ನಿನ್ ಸೊಸೆ ಸುಮ್ಮನಿರು, ಒಂದ್ 2 ದಿವಸ ಸರಿ ಹೋಗ್ತಾಳೆ. ಅಜ್ಜಿ, ನೀನೇ ನಮ್ಮಿಬ್ರು ಮದುವೆ ಮಾಡಿಸ್ಬೇಕು. ನಾನಿದ್ದಂಗೆ ನೀ ಯಾಕಲ್ಲ ಕಿಸಿತೀಯ? ನಾನ್ ಮದ್ವೆ ಮಾಡಿಸ್ತೀನಿ, ಸುಮ್ಮನಿರು. ಏನ್ ನಿನ್ ಮದ್ವೆ ಆಗದೆ ಇನ್ಯಾವನ್ನ ಮದ್ವೆ ಆಗ್ತಾಳ ಅವಳು?